ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತು ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತು ಬಂದು ತುಂಬಾ ಸ್ಪೆಷಲ್ ಆಗಿರೋ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತು ತುಂಬಾ ಚಳಿಯಾಗಿದೆ, ಸೊ ಹಾಗಾಗಿ ಅಡುಗೆನ ಬೇಗ ಮಾಡಿ ಬೇಗ ಊಟ ಮಾಡಿ ಬೇಗ ಮನ್ಕೊಂಬಿಡೋಣ. ಓಕೆನಾ? ಬನ್ನಿ ನೋಡ್ಕೊಂಬರ್ರಿ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಇವಾಗ ಹಸಿಮೆಣ್ಸಿನ್ಕಾಯಿನ ಹರಿತಾ ಇದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನಾನು ನೋಡ್ಕೊಂಡೇ ಇರಲಿಲ್ಲ. ಹಸೆಕಾಯಿ ಯಾವುದೇ ತರಕಾರಿ ಆಗಲಿ ವೆಜಿಟೇಬಲ್ ಆಗಲಿ ಪ್ಲೀಸ್ ತೊಳೆದು ಹಾಕಿ, ಯಾಕಂದರೆ ಎಣ್ಣೆ ಎಲ್ಲ ಹೊಡೆದಿರ್ತಾರೆ ಅಲ್ವಾ ತರಕಾರಿ ಹೊರಗಡೆಯಿಂದ ತರೋರು. ಇದು ಮನೇಲಿ ಬೆಳೆಸಿದ್ದು, ಆದರೂ ನಾನು ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದೆರಡು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಮೀಡಿಯಮ್ ಸೈಜ್ದು. 2 ಈರುಳ್ಳಿ ಬೇಕಾಗುತ್ತೆ, ಅದನ್ನು ಕೊಯ್ಕೊತಾ ಇದ್ದೀನಿ. ಇಳಿಗೆ ಮಣೆಯಲ್ಲಿ ನಾನು ಚಾಕು ಯೂಸ್ ಮಾಡ್ತೀನಿ, ಆದಷ್ಟು ಕಡಿಮೆನೇ. ಈ ಥರ ಇಳಿಗೆ ಮಣೆಯಲ್ಲೇ ಜಾಸ್ತಿ ನಾನು ಯೂಸ್ ಮಾಡೋದು. ಇಳಿಗೆ ಮಣೆ ತುಂಬ ಚೂಪಾಗಿರುತ್ತೆ. ಆಲ್ಮೋಸ್ಟಲ್ಲಿ ಎಲ್ರಿಗೂ ಗೊತ್ತಿರುತ್ತಂತೆ. ಸಿಟಿ ಕಡೆಯಲ್ಲಷ್ಟೇ ಮಾತ್ರ ಚಾಕುದಲ್ಲಿ ಹೆಚ್ಚೋದು. ನಾನು ಚಾಕುದಲ್ಲಿ ಹೆಚ್ಚ್ತೀನಿ, ಆದಷ್ಟು ಕಡಿಮೆನೇ, ಜಾಸ್ತಿ ಇಳಿಗೆ ಮಣೆಯಲ್ಲೇ ನಾನು ಹೆಚ್ಚೋದು. ತರಕಾರಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಯಾಕಂದರೆ ಬೇಗ 100 ಜನನ ರೀಚ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮಂಥವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋನ. ಹಾಗೆ ವೀಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಕೂಡ ಮಾಡ್ತಾ ಹೋಗಿ. ಏನಾದ್ರು ತಿದ್ಕೊಳ್ಳೋದಿದ್ದರೆ ನಾನು ತಿದ್ಕೊತೀನಿ, ಓಕೆನಾ? ಇವಾಗ ಪುದೀನ ಪಲಾವ್ಗೆ ಒಂದು ಜಾರಿನಲ್ಲಿ ಸ್ವಲ್ಪ ಪುದೀನ, ಒಂದು 4 ಹಸಿಮೆಣ್ಸಿಕಾಯಿ ಹಾಕಿ ಒಂದು ಶುಂಠಿನ ಹಾಕಿಬಿಟ್ಟು, ಆಮೇಲೆ ಕೊತ್ತಂಬರಿನ ಹಾಕಿ ಇವಾಗ ಗ್ರೈಂಡ್ ಮಾಡ್ತೀನಿ ಇದನ್ನು. ಆಮೇಲೆ ನಂತರ ಒಂದು ನೀಟಾಗಿ ತೊಳಿಬೇಕಂತ ಸೊಪ್ಪನ್ನ. ಆಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಹಾಗೆ 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಲ್ವ, ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಒಂದು ಆಲೂಗಡ್ಡೆ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟು ಮತ್ತು ಕೊತ್ತಂಬರಿ ಮತ್ತು ಸಬ್ಬೆ ಸೊಪ್ಪನ್ನ ಹಾಕಿದ್ದೀನಿ. ಹಾಗೆ ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಸೈಡಿಗೆ ಬೇರೆ ಒಂದರಲ್ಲಿ ಹೆಚ್ಚಿದ್ದೀನಿ. ಇವಾಗ ಕುಕ್ಕರ್ಗೆ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಬಿಡೋಣ. ಬಟಾಣಿ ಇಲ್ಲ, ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕ್ತಾಯಿದ್ದೀನಿ, ಸ್ಕಿಪ್ ಮಾಡಿದ್ದೀನಿ. ನೀವಿದ್ದರೆ ಹಾಕ್ಕೊಳ್ಳಿ, ಓಕೆನಾ? ಚೆನ್ನಾಗಿ ಬರುತ್ತೆ ಎಲ್ಲ ತರಕಾರಿನೂ ಸೂಪರಾಗಿ. ನೋಡಿ ನೀವು ಮನೇಲಿ ಮಾಡ್ಕೊತೀನಿ, ಓಕೆನಾ? ಇವಾಗ ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಹಾಗೆ 1 ಸ್ಪೂನ್ ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಹಾಗೆ MTRದು ಪಲಾವ್ ಪೌಡ್ರ್ ಬರುತ್ತೆ, ಅದನ್ನ ಹಾಕ್ತೀನಿ. ಹಾಗೆ HP ಅವ್ರದ್ದು ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೀನಿ. ಇವಾಗ ನೀಟಾಗಿ ಮುಚ್ಚಿಬಿಟ್ಟು ಕ್ಲೀನಾಗಿ ಕೈಯಾಡಬೇಕು. ಕೈಯಾಡಿ ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಫಸ್ಟಿಗೆ ಹಾಕಿಬಿಟ್ರೆ ತರಕಾರಿ ಸ್ವಲ್ಪ ಬೇಗ ಬೇಯಲ್ಲ.
ನೋಡಿ ಮಕ್ಕಳು ಜೊತೆ ನಮ್ಮ ಮನೆಯವರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಖಾರ ತೊಗೊಂಡು ಬಂದಿದ್ರು ನಿನ್ನೆ, ಅದನ್ನೇ ಇವಾಗ ತಿಂತಾ ಇದ್ದಾರೆ. ನಮ್ಮ ಮನೆಯವರು ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ ಆಗಿರ್ತಾರೆ. ಮನೆಯವ್ರಿಗೆ ಇಬ್ಬರು ಮಕ್ಕಳು ಅಂದ್ರೂ ಇಷ್ಟ. ಬಟ್ ನನ್ನ ಚಿಕ್ಕ ಮಗಳು ಹಾಗಲ್ಲ, ಯಾವಾಗಲೂ ಅವಳನ್ನೇ ಜಾಸ್ತಿ ಪ್ರೀತಿ ಮಾಡ್ತಾ ಇರಬೇಕು ಅಂತ ಅನ್ಕೋತಾ ಇರ್ತಾಳೆ. ಆದರೆ ನಮ್ಮ ಹರ್ಷ ಆಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಹೇಳ್ತಾರೆ ಅಲ್ವಾ, ತಾಯಿ ಇಲ್ದವ್ರಿಗೆ ಹೆಂಡ್ತಿನೇ ತಾಯಿ ಅಂತ. ಹೆಂಡ್ತಿ ಆದಮೇಲೆ ಮಗಳೇ ನೆಕ್ಸ್ಟ್ ತಾಯಿ ಆಗಿರ್ತಾಳೆ. ಅವ್ರಿಗೆ ಇವಾಗಲೂ ಹಾಗೆ ಅನ್ನೋದು, ನನ್ನ ಮಗಳೇ ನನ್ನ ತಾಯಿ ರೂಪದಲ್ಲಿ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ. ಯಾಕೆ ಅಂದರೆ ಎಲ್ಲ ಜಾತಕನೂ ಅಂದರೆ ನಮ್ಮ ಅತ್ತೆಯವ್ರದ್ದು ಏನು ಜಾತಕ ಇದೆಯೋ ಅದು ಪೂರ್ತಿಯಾಗಿ ನನ್ನ ಮಗಳ ಜಾತಕನೇ ಹಾಗೆ ಸೇಮ್ ಇದೆ, ಇಬ್ಬರದ್ದು ಜಾತಕನೂ. ಸೊ ಹಾಗಾಗಿ ನಮ್ಮ ಮನೆಯವರು ಆ ಥರ ಅಂತಿರ್ತಾರೆ. ತುಂಬ ಪ್ರೀತಿ ಅವರಿಗೆ ಅವ್ರ ಅಮ್ಮ ಅಂದರೆ. ನೋಡಿ ಇವಾಗ ಪುದೀನ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಬಂದಿದ್ದೆ. ಅದನ್ನ ಇವಾಗ ಹಾಕ್ಬಿಟ್ಟು ಚೂರು ನೀರನ್ನ ಹಾಕ್ಬಿಟ್ಟು ಕೈ ಆಡ್ತಾಯಿದ್ದೀನಿ. ಆಮೇಲೆ ಆಲ್ರೆಡಿ ಅಕ್ಕಿನ ನೀಟಾಗಿ ತೊಳೆದು ಒಂದು ಸೈಡಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನೀರು ಕುದೀತಾ ಇತ್ತು. ಸೊ ಹಾಗಾಗಿ ಅದನ್ನ ಅಕ್ಕಿನೂ ಹಾಕ್ಬಿಟ್ಟು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ಲಿಡ್ನ ಕ್ಲೋಸ್ ಮಾಡಿ 3 ವಿಷಿಲ್ ಹೊಡಿಸ್ಬೇಕು. 3 ವಿಷಿಲ್ ಹೊಡಿಸಿದಾದ್ಮೇಲೆ ನೋಡಿ ಮುಂದೆ ನೋಡ್ಕೊಂಬನ್ನಿ. ಜಾನಿ ಜಾನಿ ಎಸ್ ಪಪ್ಪಾ, ಈಟಿಂಗ್ ಶುಗರ್ ನೋ ಪಪ್ಪಾ, ಟೆಲ್ಲಿಂಗ್ ಲೈಸ್ ನೋ ಪಪ್ಪಾ, no 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 papa, open your mouth, ah ha ha. ಹೆಂಗ ನಿನ್ನ ಹೆಸರೇನು? ಅಣ್ಣನ ಹೆಸರೇನು? ಅಪ್ಪ, ಅವ್ವ, ನಿಮ್ಮೂರು ಯಾವುದು? ನಿಮ್ಮ ತಾಲೂಕು ಯಾವುದು? ಮಮ್ಮಾಯಿ. ಸೂಪರ್. 3 ವಿಷಲ್ ಆಗಿ ಬೆಳಗ್ಗೆ ಪೂಜೆ ಮಾಡಿದ್ದು, ಸಂಜೆ ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ದೀಪ ಒಂದು ದೀಪ ಇತ್ತು, ಒಂದು ದೀಪ ಹೋಗಿತ್ತು. ಸೊ ಹಾಗಾಗಿ ಮತ್ತೆ ದೀಪ ಹಾಗಾಗಿ ಇನ್ನೊಂದನ್ನು ಹಚ್ಚಿಲ್ಲ. ಹಾಗೆ ಎರಡು ಹೋಗಿದ್ರೆ ಹಚ್ಬೋದು. ಒಂದಿತ್ತಲ್ವ ಅದಕ್ಕೆ ಸುಮ್ಮನೆ ಉದ್ಬತ್ತಿ ಅಷ್ಟೇ ಹಚ್ಚಿ ಪೂಜೆ ಮಾಡಿದ್ದೀನಿ. ಸಂಜೆ ಈ ಥರ ಇದೆ ನಮ್ಮ ದೇವ್ರ ಮನೆ. ನೋಡೋಣ ಆದಷ್ಟು ಬೇಗ ನೀವು 100 ಜನ ಏನಾದ್ರು ಕಂಪ್ಲೀಟ್ ಆಯಿತು ನನ್ನ ಚಾನಲ್ನಲ್ಲಿ ಅಂತಂದರೆ ನಮ್ಮದು ಹೋಮ್ ಟೂರ್ ಮಾಡ್ತೀನಿ. ನಮ್ಮದೇನು ಅಷ್ಟು ದೊಡ್ಡದು ಅರಮನೆ ಏನಲ್ಲ, ಚಿಕ್ಕ ಗುಡಿಸ್ಲು ಥರ ಇದೆ, ಚಿಕ್ಕ ಪುಟ್ಟ ಮನೆ ಅಂತ. ಅದೇನೋ ಅಂತಾರಲ್ಲ ಆಳವರು, ಮನಸ್ಸು ದೊಡ್ಡದಿರಬೇಕು ಮನೆ ಸಣ್ಣದಿರಬೇಕು ಅಂತ. ಅದೇ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ ಅಂತ. ಹಾಗಾಗಿ ಅದೇ ಹೇಳ್ತಾ ಇದ್ದೆ. ಸೊ ವಿಷಿಲ್ ಹೊಡಿತು. ಸೊ ಹಾಗಾಗಿ ಆಮೇಲೆ ಪಲಾವ್ ಮಾತ್ರ ಸಖತ್ತಾಗಿ ಬಂದಿತ್ತು. ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ಅಲ್ಟಿಮೇಟಾಗಿ ಬಂದಿತ್ತು. ನೋಡಿ ತೆಗ್ದಾಗ ಈ ಥರ ಇತ್ತು. ಅದನ್ನ ನೀಟಾಗಿ ಸ್ಪೀಡಾಗಿ ಕಲಿಸ್ಬಾರ್ದು. ಸೊ ಚೂರು ಎತ್ತಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು. ಹಾಗಾದರೆ ಸಖತ್ತಾಗಿರುತ್ತೆ. ಚೆನ್ನಾಗೈತೆ. ಏನು ರೈಸ್ ಅದು? ಪುದೀನ ರೈಸ್. ಹೆಂಗಾಗೈತಿ? ಸೂಪರ್ ಆಗೈತೆ. 10ಕ್ಕೆ ಎಷ್ಟು ಕೊಡ್ತೀಯ ಅಂದೆ ನನ್ನ ಮಗನಿಗೆ. 8 ಮಮ್ಮಿ ಅಂತ ಅಂದ. ಸೊ ಅದು ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ? ವಿಡಿಯೋ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.